ಕೋಕೋನಟ್ ಮುಂದೆನೆ ಹಾಕ್ಬಿಡ್ರಿ ಸೊಕಾಶ ಅಮ್ಮ ಅವಿ ಬಂಗಾರ ಬಾ ಬಾ ಎತ್ಕೊಂತಿ ಅಲ್ಲಿ ಪ್ಲಾನ್ ಮಾಡ್ತಾನಪ್ಪ ನೀನು ಹೋಲ್ ಮಾಡಕ್ಕೆ ಓಕೆ ಅಮ್ಮಯ್ಯ ಅಪ್ಪ ಗಿಡ ನಾಟಿಸ್ತಾನಂತ ನಾವು ನೋಡೋಣ ಅಂತ ಇಲ್ಲ ಬರಲಿ JCB ಮನೆಗೆ ಹೋಗಿದೆ ಸೊ ಇಲ್ಲಿ ಲೊಕೇಶನ್ ಫಿಕ್ಸ್ ಮಾಡ್ಕೊಂಡು ಹಿಂದ್ಕತ ಹಾಕ್ ನೀನ್ ಯಾಕೆ ಮುಂದ್ಕತ ಹಾಕ್ತಾ ಇರ್ತಾಗಲ್ಲ ಹಿಂದ್ಕತ ಗೋಡೆಗೆ ಹಚ್ಕೊಂಡು ಯಾರು ಹಾಕಲ್ಲ ಏನಮ್ಮ ನೀನು ಹಂಗೆ ಹಂಗೆ ಸ್ಟ್ರೈಟ್ ಹಾಕಿ ನೋಡು ಅಡ್ಡಾಡಕ್ ಜಾಗ ಬೇಕು ಅದಕ್ಕೆ ಅಡ್ಡಾಡಕ್ ಜಾಗ ಇಲ್ಲ ತುಂಬಿ ಬಿಡುತ್ತಿದ್ವು ಅದು ಆ ಕಡೆ ಇದ್ರೆ ಈ ಕಡೆ ಬೆಳೆಯುತ್ತೆ ಓಕೆ ಬೇರಷ್ಟೇ ಅಲ್ಲಿ ಇರುತ್ತೆ ಓಕೆನಾ ಹೌದು ಜಾಗ ಯಾವ ಕಡೆ ಇರುತ್ತೆ ಆ ಕಡೆ ಬೆಳೆಯುತ್ತದು ಜಾಗ ಇರ್ಲಾರ ಕಡೆ ಸುಮ್ನೆ ಆಗುತ್ತೆ ನಾನು ಪಾಯಿಂಟ್ ಮಾಡ್ತೀನಿ ಏನ್ ಪಾಯಿಂಟ್ ಮಾಡ್ತೀನಿ ಇಷ್ಟಕನ ಬೇಡ ಗಿಡ ಡೇಂಜರ್ ಯಾವತ್ತರ ಆಗಿದೆ ಬೇರೊಂದು ಗಿಡ ಒಂದು ಆಮೇಲೆ ಇಲ್ಲಿ ನಾವು ನಿಂಬೆ ಹಣ್ಣು ಗಿಡ ಹಾಕ್ಬೇಕಂತ ಡಿಸೈಡ್ ಮಾಡಿದ್ವಿ ಈ ಜಾಗದಲ್ಲಿ ಬಾ ಒಳಗಡೆ ಅಲ್ಲೊಂದು ಹೋಲ್ ತೆಗಿ ಅಲ್ಲೊಂದು ಪಕ್ಕದಲ್ಲಿ ಕಾಕ್ಬೋರ್ದ್ವಿ ನಮ್ಮ ಏನಾಗಲ್ಲ ಬೇಡ ಏನ್ ಕೊಂಚಮೇನ ಜ್ಞಾನ ಒಂದು ಮೊಕ್ಕ ಇಟ್ಲ ಬೆಳೆಸೋದು అది నిమిచెట్టు అది నిమిచెట్టు ఏమైంది అది మరి ఎంత ఉంది అది దానికి జాగ ఎంత అయింది పక్కన ఇది మొక్కలు కాదు పూల మొక్కలా కల్లే ఏనాಗ್ತದೆ కల్లే ಅಲ್ಲಿ ನಿಂಬೆನ ಹಾಕ್ತಾನ ಹುಷಾರಾಗಿ ನೋಡ್ಕೊಂಡು ಹೋಗು ಹೋಲಿದ್ದೆ ವಿಕ್ರಾಂತ್ ಓಕೆ ನಿಂಬೆ ಗಿಡ ತಗೋ ಇಲ್ಲ ಕಣ್ಣೆ ತಗರ ಇಟ್ಕೊಂಡು ಹೋಗ್ತಿರ್ತಾರಲ್ಲ ಕೊಬ್ಬರಿ ಚಿಪ್ತಮ್ಮ ಅರು ಚಿಪ್ತೆ ನೀನು ಹೋಗ್ಬಿಟ್ಟು ವಿಕ್ರಾಂತ್ ಅವರು ನಿಂಬೆ ಹಣ್ಣಿನ ಗಿಡ ತಗೊಂಡ್ ಬರ್ತಿದ್ದಾರೆ ವಿಕ್ರಾಂತ್ ಅವರು ಏನಪ್ಪಾ ಲೆಮನ್ ಪ್ಲಾಂಟ್ ಎಲ್ಲಿಂದ ತಗೊಂಡ್ಬಂದಿರಿ ಹೇಳ್ರಿ ಇವಾಗ ಹಾಕ್ತಾ ಇದ್ದೀರಾ ಲೆಮನ್ ಪ್ಲಾಂಟು ಎಲ್ಲಿಂದ ತಂದಿರಿ ಲೆಮನ್ ಪ್ಲಾಂಟ್ ಬೆಂಗಳೂರು ಮೆಡಿಕಲ್ ಶಾಪ್ ಅವ್ರು ಹಾಕೊಂಡಿದ್ರು ನಮ್ಮ ಅಜ್ಜಿ ರಾಂಗಿನ ಹೆಸರು ಕೊಟ್ಟು ತೆಗೆದುಬಿಟ್ಟಿದ್ದ ಅವ್ನು ನೋಡಿದ್ರೆ ನಾನು ಮನೆಯಿಂದ ತಗೊಂಡು ಹಾಕೊಂಡು ಬೇಕಂದ್ರೆ ಅಂತ ಹೇಳಿದ್ದೆ ಅದನ್ನು ತಗೊಂಡು ಅವರಿಗೆ ನಾವು ಫೋಟೋ ಕಳಿಸ್ತಾ ಇದ್ದೀವಿ ನಿಂಬೆಹಣ್ಣು ಗಿಡಕ್ಕೆ ಮುಂದೆ ಇರ್ತಾವ ಓಕೆ ಯಾರಿಗೆ ಲೆಮನ್ ಜ್ಯೂಸ್ ಬೇಕು ಅನ್ನೋರು ಇವಾಗ ಇವ್ರಿಗೆಲ್ಲರಿಗೂ ಉಪ್ಪಿನಕಾಯಿ ಇಷ್ಟ ನಿಂಬೆಕಾಯಿ ಉಪ್ಪಿನಕಾಯಿ ಓಯ್ ಹಾಯ್ ಸ್ಕೂಲ್ಗೆ ಹೋಗಿದ್ದಾ ಸ್ಕೂಲು ಸ್ಕೂಲು ಹೋಗಿ ಅನ್ನಕ್ಕೆ ಏನು ಅನ್ಬೇಕು ವಿಕ್ರಾಂತ್ ವಾಂಗ ನೀ ಪೋಂಗ ಸ್ಕೂಲ ನೀ ಪೋಂಗ ಪುವರ್ಸನ್ ಸ್ಕೂಲ ನೀ ಪೋವನ್ ನಮಗ ತಮಿಳ್ ಟ್ರಾನ್ಸ್ಲೇಷನ್ ಮಾಡೋರು ಇವ್ರ ಫ್ರೆಂಡ್ಸ್ ಎಲ್ಲ ತಮಿಳ್ ಸ್ಕೂಲಲ್ಲಿ ನಮ್ಮ ವಿಕ್ರಾಂತ್ ಅವ್ರ ಫ್ರೆಂಡ್ಸು ಅದಲ್ಲಪ್ಪ ಇಲ್ಲಿ ಸಿಂಗು ಇಲ್ಲಾಂದ್ರೆ ತಮಿಳು ಎರಡೇ ಫ್ರೆಂಡ್ಸು ವರ್ಷ ನೀರು ಹಾಕ್ತಾ ಇರ್ತವೆ ಈಗ ನೀರು ಹಾಕ್ತಾ ಇರ್ತೀಯಲ್ಲ ತನ್ನಿ ವೇಣುಮ್ಮ ಒಳಗಡೆ ಹಾಕ್ತೀನಿ ಯಾಕಂದ್ರೆ ಲೆವೆಲ್ ಬರುತ್ತೆ ಆಮೇಲೆ ಇರ್ಲಿ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಅದಕ್ಕೆ ಪಾಪ ಕಲ್ಲೇ ಹತ್ತಿರ ಅದಕ್ಕೆ ಬೆಳೆಯಕ್ಕಾಗಲ್ಲ ಬರೀ ಕಲ್ಲು ಇರುತ್ತಲ್ಲ ಇಲ್ಲಿ ಬೇರ್ಗೆಲ್ಲೂ ಹೋಗಕ್ ಜಾಗ ಇರದೆ ಲೂಸ್ ಮಾಡ್ಬೇಕು ನಾವು ಮಣ್ಣು ನಮ್ಮ ಬಂಗಾರಿ ಅವರು JCB ಬರುತ್ತೆ ಅಂತ ಹೆದರ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ JCB ಇಲ್ಲಮ್ಮ ಅದು ಮಲ್ಕೊಂಡಿದೆ ಸ್ಲೀಪ್ ಮಾಡ್ತಾ ಇದೆ JCB ಏನ್ ಮಾಡ್ತಾ ಇದೆ
ಸ್ಲೀಪ್. ಈ ಗಿಡ ಬೇರೆದ ಒಂದು ಬಂದ್ ಮಾಡ್ಬಾ ವಾಟರ್ ಅಲ್ಲಿ ನಳ ಹತ್ತಿತ್ತ ನೋಡು. ಸೊ ಇದು ಒಂದು ತೆಂಗಿನ ಮರ. ಇದೊಂದು ಎಷ್ಟು ವರ್ಷ, 2 ವರ್ಷ ಆಗಿರ್ಬೋದು. ಇದಕ್ಕೆ 4 ವರ್ಷನಾ ಇದು? 3 ಇಯರ್ಸ್. ಎಷ್ಟು ಇಯರ್ಸ್ ಬೇಕು ಕಾಯಿ? ಇದಕ್ಕೆ ಕಾಯಿ ಬರೋಂಗೆ ಕಾಣಿಸ್ತಾ ಇಲ್ಲ ಇದು ಇನ್ನ. ನೀರು ಹಾಕ್ತಿರ್ಲಿಲ್ಲ. ನೀರು ಹಾಕಿದ್ರೆ ಬರುತ್ತಾ? ಅಷ್ಟು ದೊಡ್ಡದಾಗುತ್ತೆ. ಇನ್ನ ಕೆಳಗಡೆನೆ ಐತೆ. ಏನ್ ಮಲ್ಕೊಂಡಲ್ಲೇ ಬಿಡ್ತಾವಂತಲೇ ರಂಗ. ಏನ್ ಹೇಳು? ತೆಂಗಿನಕಾಯಿ ಹಿಂಗ್ ಮಲ್ಕೊಂಡ್ ಕಿತ್ಕೋಬಹುದಂತ ತೆಂಗಿನಕಾಯಿ. ಹಾ ಹಿಂಗೆ ಆತರ. ನಮ್ಮಪ್ಪ ಅವರು ಲೆಮನ್ ಟೀ ಹಾಕ್ತಾ ಇದ್ದಾರೆ ಫಸ್ಟ್. ಹಂಗಾರೆ ಇಲ್ಲೇ ಹಾಕು. ಹಾ ಅಲ್ಲಿ ಹಾಕು. ಅಂದ್ರೆ ಅಲ್ಲಿ ಅಡ್ಡಾಡೋರ್ದು ಎಸ್ ಇಲ್ಲ, ಎಸ್ಎಸ್ ಇಲ್ಲ. ಸಿ 2 ಪ್ಲಾಂಟೇಶನ್ ಮಾಡ್ತಾ ಇದೀವಿ ಇವತ್ತು. ಯಾವ್ಯಾವ್ದು ವಿಕ್ರಾಂತ್? ಅವಿ ಎಲ್ಲಿ ತಂದಿರಮ್ಮ? ಇದು ಲೆಮನು ತುಂಬಿಸ್ಬೇಡ, ಗಿಡ ನಿಂದ್ರಲ್ಲ, ಮಕ್ಕೊಂಡ್ಬಿಡುತ್ತೆ. ಇರೋದು ತಣ್ಣಗಾಗಿ. ಇನ್ನೊಂದೇನಪ್ಪ ಇದೆ ಎಲ್ಲಿ ತಂದಿರಿ ವಿಕ್ರಾಂತ್? ಯಾವ್ದಿದು? ಓ ದಿಸ್ ಈಸ್ ಗೋಯಿಂಗ್ ಟು ಡೈ ಥರ ಇದೆ. ಬಾಡೋಗಿದೆ ಅಪ್ಪ. ಏನಪ್ಪ ಇದು ವಿಕ್ರಾಂತ್? ಸೀತಾಫಲ್. ನೋಡ್ ಚಂದಾಗಿ ಎಲ್ಲಿ ನೋಡ. ಮಣ್ಣು ಹಾಕು, ಕಲ್ಲು ಹಾಕ್ಬೇಡ ವಿಕ್ರಾಂತ್. ಹಾಕಪ್ಪ ಮಣ್ಣು. ಅದರಲ್ಲ ಕಲ್ಲು ಬರ್ತಾವೆ. ಫಸ್ಟ್ ಮಣ್ಣು ಹಾಕು. ಮಣ್ಣು ಅಷ್ಟು ಮಣ್ಣು ಹಾಕು. You want to help? Again, no help, man. Smile. Ba, sit here. Ba, ಇಲ್ಲಿ. So, ಬದುಕು ದೇವರ. ಪೋಸನ್ ತನ್ನಿ ಪೋನಮ್ಮ ವೇನುಮ. ಹಾ ಓಕೆ. ಕನ್ನಡದಲ್ಲಿ ಏನು ಮಾತಾಡ್ತೀನಿ? ತನ್ನಿ ಹಾಕು. ನೀರು ಹಾಕ್ಬೇಕು. ಓಕೆ ಡೈಲಿ ಸ್ವಲ್ಪ ನೀರು. ಅವು ಆರು ಮುದ್ದು ಓನ್ ಮಾಡ್ತಿದ್ರಮ್ಮ. ಕಾಣ್ತಿಲ್ಲ ನೀವು? ಎಲ್ಲಿದ್ದೀರಿ? ಅಡ್ಡವನೇ ನಿಮ್ಮಪ್ಪ. ಪೇರೋನ್ ಎಲ್ಲಿ ತಂದಿ ವಿಕ್ರಾಂತ್? ಪೇರೋನ್ ಗಿಡ ಎಲ್ಲಿಂದ ತಂದಿಯಾ? ಸೀಬೆ ಅಜ್ಜ ಕೊಟ್ರಾ? ಹೆಂಗಿದೆ ಅಂತಿದ್ವು? ಹೆಂಗದಾವ ಗೊತ್ತಿಲ್ಲ. ಹಣ್ಣು ಈ ಡೋಂಟ್ ನೋ ಇವು ಯಾವ ಥರ ಕಾಯಿ ಬಿಡ್ತಾವಂತ. ಅದು ದೊಡ್ಡದಾಗಿ ಅದು ಹಣ್ಣು ಕೊಡೋವರೆಗೂ ಇದು ಯಾವ ಥರ ಕಾಯಿ ಕೊಡುತ್ತಂತ ನಮ್ಗೆ ಗೊತ್ತಿಲ್ಲ. ವಿಕ್ರಾಂತ್ ಕಲ್ಲು ಹಾಕ್ಬಾರ್ದು. ಓಕೆನಾ? ಮಣ್ಣು ಹಾಕು. ದೊಡ್ಡ ಕಲ್ಲು ಹಾಕ್ಬೇಡ್ರಿ. ಅದಕ್ಕೆ ರೂಟ್ಸ್ಗೆ ಪಾಪ ಇನ್ನೂ ಸ್ಮಾಲ್ ಬೇಬಿ ಇರುತ್ತಲ್ಲ, ಅದು ರೂಟ್ಸ್ ಹೋಗಲ್ಲ, ಅದು ಬೇರೆ ಹೋಗಲ್ಲ ಅಲ್ಲೇ. ಕಲ್ಲು ಸೈಜ್ ಆಗ್ತದೆ ನಮ್ಮ ಬೇರೆ ಹತ್ರ ಮಣ್ಣು ಹಾಕ್ತಾ ಸ್ವಲ್ಪ ದೊಡ್ಡ ಆದ್ಮೇಲೆ ನೋಡಿ. ನಮ್ಮ ಆರ್ವಿ ಅವ್ರು ಹೇಳ್ತಿದ್ರೆ ಕಲ್ಲು ಹಾಕ್ಬೇಡ್ದು ಅಂತ. ನಮ್ಮ ವಿಕ್ರಾಂತ್ ಅವರು ಗಿಡನ ಹಾಕ್ತಾ ಇದ್ದಾರೆ. ಬೀಳುತ್ತಪ್ಪ ಕೆಳಗಡೆ ಫೋರ್ಸ್ ಆಗಿ ಹಾಕ್ಬಿಟ್ರೆ ಏನಾಗುತ್ತೆ? ಅದು ಕೆಳಗಡೆ ಇರೋ ಮಣ್ಣು ಹೋಗ್ಬಿಡುತ್ತೆ. ಸಾಕು ಇವತ್ತು. ಕಟ್ಟೋಗುತ್ತೆ, ನೀರು ಜಾಸ್ತಿ ಆದ್ರೆ ಕೊಳೆಯುತ್ತೆ ಮುದ್ದು. ಮತ್ತೆ ನಾಳೆ ಹಾಕಕ್ಕೆ ಅಂತ. ಓಕೆ ಒಂದು ಹಾಕ್ಬಿಟ್ರಿ ಇವತ್ತು. ಇವಾಗ ನೆಕ್ಸ್ಟ್ ಇಸ್ ಲೆಮನ್.